ಟೆನ್ಷನ್ ಆಗಬೇಡಿ, ನಾನು ಬಂದಲ್ಲ, ಬನ್ನಿ ಹೋಗೋಣ. ಸರ್, ಯಾರೋ ಬೇಕು ಅಂತಾನೆ ಹಿಂಗೆ ಮಾಡೋರೆ ಸರ್. ನನಗೆ ಗೊತ್ತು, ನಮ್ಮ ಜೋಡಿನ ನೋಡೋದಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ಬನ್ನಿ, ನಾವು ಹೋಗಿ ಅವ್ರಿಗೆ ಖುಷಿ ಪಡಿಸೋಣ. ರಿಲ್ಯಾಕ್ಸ್. ಯಾರೇನೇ ಪ್ಲ್ಯಾನ್ ಮಾಡಿದ್ರು ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಅವನು ಆಲ್ರೆಡಿ ಮಾಸ್ಟರ್ ಪ್ಲ್ಯಾನ್ ಹಾಕಿದ್ದಾನೆ. ನೋಡಿ, ಆಯ್ತು, ಸರಿ, ಈಗ ಬನ್ನಿ ಹೋಗೋಣ. ನೀನೆಲ್ಲ ನೋಡಿದೆ ಅಮ್ಮ? ತಾತ, ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ. ನೋಡಿ, ಎಲ್ಲೋದ್ರಪ್ಪ ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ನಮ್ಮ ಪ್ರೇಮ ಪಕ್ಷಿಗಳು ಆರಾಮಾಗಿ ಬರ್ತಿದ್ದಾರೆ ನೋಡಿ. ಇಬ್ರು ಇಷ್ಟೊತ್ತು ಎಲ್ಲಪ್ಪ ಇದ್ರಿ? ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಇನ್ನೆಲ್ಲಿರ್ತೀವಿ ಅಜಯ, ರೆಡಿ ಆಗ್ಬಿಟ್ಟು ಬಂದ್ವಿ ಅಷ್ಟೇ. ಓಹೋ, ಮತ್ತೆ ನಿಂಗಿ ರಚನಾ ಕಮಲಿಯಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಹಾ, ಅವ್ರ ಕಣ್ ತಪ್ಪಿಸಿ ನಾನೇ ಕಮಲಿ ಅವ್ರನ್ನ ಕರ್ಕೊಂಡ್ಬಂದೆ. ಮದುವೆ ಕೆಲಸ ಅಂದ್ರೆ ಇಷ್ಟಾದ್ರೂ ಫನ್ ಇರ್ಬೇಕಲ್ವಾ? ಇಬ್ರು ಒಟ್ಟಿಗೆ ಇರೋ ಹಾಗಿಲ್ಲ ಅಂತ ಹೇಳಲಿಲ್ವಾ? ಬೇರೆ ಬೇರೆ ಕೂತ್ಕೊಳ್ಳಿ, ಟೈಮ್ ಆಯ್ತು, ಬನ್ನಿ. ಹೋಗ್ಲಿ ಬಿಡುತ್ತಾರ, ಸದ್ಯ ಸಮಯಕ್ಕೆ ಸರಿಯಾಗಿ ಬಂದ್ರಲ್ಲ. ಏನಪ್ಪ, ಈಗಲಾದ್ರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಬಾ. ಹಾ,
ಅನಿಕಾ, ನೀ ಹೋಗಿ ಅರ್ಶನ ಹಚ್ಚು. ನನ್ನ ಮಾತನ್ನ ನಾನು ಉಳಿಸ್ಕೊಂಡೆ. ಅದೇ ಹೇಳದ್ನಲ್ಲ, ನಿನ್ನೆ ಅರಿಶಿನಕ್ಕೆ ಕೂರಿಸ್ತೀನಿ ಅಂತ. ಈ ಖುಷಿನಾ? ಹೇ, ಹೀಗೆ ಇರು. ಓವರ್ ಆಗಿ ಆಡಿ ಎಲ್ರಿಗೂ ಡೌಟ್ ಪಡಿಸ್ಬೇಡ, ಓಕೆ? ಹೇ, ಯಾಕೆ ಹೀಗೆ ಸಿಗ್ತೀಯಾ? ನಾರ್ಮಲ್ ಆಗಿರು. ನಮ್ಮಿಬ್ರು ಪ್ಲಾನ್ ಯಾರಿಗೂ ಗೊತ್ತಾಗಬಾರ್ದು. ಆದ್ರೆ ನಂಗೆ ಗೊತ್ತಾಯ್ತಲ್ಲ ಅನಿಕಾ, ನಮ್ಮಿಬ್ರಿಗೂ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೀ ನನ್ನ ಅಂಬಿ ಅನ್ಕೊಂಡು ಮಾತಾಡಿಸ್ತಿದ್ಯಾ? ನಾನು ಕಮ್ಲಿ. ಏನಾಯ್ತು ಅನಿಕಂಗೆ? ಏನೆಲ್ಲ ಹಾಗೆ ನಿಂತ್ಬಿಟ್ರಿ? ಹಚ್ಚಿ, ಅರ್ಶನ ಹಚ್ಚುಗಿ. ಎಲ್ಲ ಒಳ್ಳೇದಾಗ್ಲಿ ಕಮ್ಲಿ, ಸದಾ ಸುಖವಾಗಿರು. ಅವ್ನು ಹೆಂಗೆಂಗೋ ಮಾತಾಡುವಾಗಲೇ ಡೌಟ್ ಬಂತು. ಬೇಕು ಅಂತ ನನ್ನ ಈ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಹೋಗಿದ್ದಾನೆ. What the hell? ಹೇ, ನೀನೇನೆ ಇಲ್ಲಿದ್ಯಾ? ಅಂಬಿ, ಏನಾಯ್ತು? ಆಗ್ಲೇ ರಿಷಿ ಜೊತೆ ಹೋದೆ ಅಲ್ವಾ? ಅನಿಕಾ, ನನ್ಗೊಂದು ಡೌಟ್ ಹೊಡಿತಿದೆ. ಏನಂತ? ಆ ಮೇಷ್ಟ್ರು ನನ್ನ ಹತ್ರ ನಗ್ನಕ್ಕೊಂಡು ಮಾತಾಡ್ಕೊಂಬಂದು ಈ ರೂಮಿಗೆ ಕರ್ಕೊಂಬಂದು ಬಿಟ್ಟೋದ್ರು. ಅವ್ರಿಗೆ ಎಲ್ಲ ಗೊತ್ತಾಗೋಯ್ತಾ ಅಂತ ನಂಗೆ ಡೌಟ್ ಹೊಡಿತಿದೆ. ಓ ಶಿಟ್ 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 ಶಿಟ್. ಲೇ, ನನ್ಗೇನ್ ಗೊತ್ತಿತ್ತು ಆಮೇಲೆ ಎಷ್ಟು ವಿಷಯ ಗೊತ್ತಾಗುತ್ತೆ ಅಂತ? ಓ ಗಾಡ್ ಅಂಬಿ, ನೀನ್ ಒಂದ್ ಎಡ್ವರ್ಟ್ ಮಾಡಿದ್ರೆ ನಾನು ಅಲ್ಲಿ ಇನ್ನೊಂದು ಎಡ್ವರ್ಟ್ ಮಾಡಿದೀನಿ.
ಆ ಕಮಲಿನ ನೀನು ಅಂತ ಅನ್ಕೊಂಡು ಮಾತಾಡ್ಬಿಟ್ಟಿದ್ದೀನಿ ಕಣೆ. ಹಂಗಂದ್ರೆ ಅವ್ರಿಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಗೋಯ್ತಾ? ಅಷ್ಟೇ ಅಲ್ವಾ, ಎಲ್ರೂ ಹಚ್ಚಿದಾಯ್ತು ತಾನೆ. ಏಯ್, ಏನು ಅಣ್ಣ ಅವಸರ ನಿಂದು? ಬಿಟ್ರೆ ಹಾಗೆ ಓಡೋಗ್ತೀಯ ಅನ್ಸುತ್ತಲ್ಲ. ಅದೇ ಅಲ್ವಾ, ನಮ್ ಕಣ್ ತಪ್ಸಿ ಕಮಲಿನ್ ಕರ್ಕೊಂಡ್ ಬರ್ತಾರಂತೆ. ಎಂತ ಹುಡುಗಾಟ ಆಡ್ಬಿಟ್ರು. ಏಟ್ ಗಾಬರಿಯಿಂದ ಓಡ್ ಬಂದೆ ಗೊತ್ತಾ ನಾನು. ಅಲ್ಲ, ರೂಮಲ್ಲಿ ಕಮಲಿ ಕಾಣ್ತಿಲ್ಲ ಅಂತ ಅಷ್ಟೊಂದು ಗಾಬರಿ ಆಗದಲ್ಲ ನಿಂಗೆ? ಇನ್ನವಳು ನಮ್ಮ ಮನೆಯಿಂದನೇ ಹೊರಡ್ತಾಳಲ್ಲ, ಹಾಗೇನ್ ಮಾಡ್ತೀಯ? ಅಜ್ಜಿ, ಅದ್ ಮಾತ್ರ ಹೇಳ್ಬೇಡಿ. ಕೇಳಿದ್ರೆ ಈಗ್ಲೇ ಅಳು ಬಂದಂಗ ಐತೈತೆ. ನಿಂಗಿ ಸಮಾಧಾನ ಆಗವಿ. ಸರಿ ಬಾ, ಸಮಾಧಾನ ಮಾಡ್ತೀನಿ. ಕಮಲಿ ಅವರ ನಿಂಗಿನ ಮುದ್ದು ಮಾಡಿದ್ ಸಾಕು. ಅಂದ್ರೆ ನನ್ನ ಮುದ್ದು ಮಾಡಿ ಅಂತ ಕೇಳಿಲ್ಲ ನಾನು. ಅಂದ್ರೆ ನನ್ನ ಹುಡುಗಿಗೆ ನಾನು ಅರಶಿನ ಹಚ್ಚಬೇಕು, ಅದಕ್ಕೆ ಕೇಳಿದೆ. ಅದೆಲ್ಲ ಏನು ಬೇಡ, ನಡಿ ಸ್ನಾನ ಮಾಡ್ಕೊ. ಮಾ, ಏನು ನಿಂದು? ಸ್ವಲ್ಪನಾದ್ರೂ ನಾಚಿಕೆ ಬಿಡ್ವಾ? ಮಾ, ಇದ್ರಲ್ಲಿ ಏನಮ್ಮ ನಾಚಿಕೆ? ರಚನಾ, ನೋಡಿದೆ ನಿಮ್ಮ ಅಣ್ಣನ? ಈಗ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಹಳದಿ ಸ್ನಾನಕ್ಕೆ ಬರಲ್ಲ ಅಷ್ಟೇ. ಆಹಾ, ಹೇಗ್ ಮುನ್ಸ್ಕೊಂಡ್ ಕೂತಿದ್ಯಾ ನೋಡು. ಅಣ್ಣ, ಈಗ ಎದ್ ಬರ್ತೀಯೋ ಇಲ್ವೋ? ನನ್ನ ಹುಡುಗಿಗೆ ಅರಶಿನ ಹಚ್ಚದೆ ಎದ್ದು ಬರಲ್ಲ. ಹೌದಾ? ಇದೇ ಮಾತಾ? ಕಮಲಿ, ನೀನ್ ಹಚ್ಚಿಸ್ಕೋಬೇಡ. ಹೌದಾ? ನೋಡೇ ಬಿಡೋಣ. ನಾನು ಹೇಳೋ ಕೇಳು, ಕಮಲಿ ಬೇಡ. ಕಮಲಿ ಅವರ ಇದೇಳಿ. ಅಣ್ಣ, ನೀನ್ ನಗನಗ್ತಾ ಮಾತಾಡ್ಕೊಂಡಿದ್ರೇನೆ ಕಣೋ ನೋಡಕ್ ಚಂದ ಕಾಣೋದು. ನೀ ಇಷ್ಟೊಂದು ಸೀರಿಯಸ್ ಆಗಿದ್ರೆ ನಿಜವಾಗ್ಲೂ ನೋಡಕ್ ಚೆನ್ನಾಗಿರಲ್ಲ. ಪ್ಲೀಸ್, ನೀನ್ ಇಷ್ಟೊಂದು ಸೀರಿಯಸ್ ಆಗಿ ಇರಬೇಡಪ್ಪ. ತಮಾಷೆ ಮಾಡ್ಕೊಂಡಿದ್ದಕ್ಕೆ ಅವಳು ಮುಕ್ಕು ತುಂಬ ಕ್ಯಾಕ್ರಸಿ ಉಗಿತಾ ಇರೋದು. ಜೀವನದಲ್ಲಿ ಕೆಲವೊಂದು ಜಾಗದಲ್ಲಿ ಸೀರಿಯಸ್ ಆಗಿರ್ಬೇಕು. HMT ನೋಡೋ, ಇವತ್ತೇನೇ ಆಗಲಿ ನಮ್ಮ ಹುಡುಗಿ ಕೈಲಿ ಒಡವೆ ಇರಬೇಕು ಅಷ್ಟೇ. ಇಲ್ಲಾಂದ್ರೆ ಜೀವನ ಪೂರ್ತಿ ಅವಳ ಕಣ್ಣಲ್ಲಿ ನಾನೊಬ್ಬ ನಂಬರ್ 1 420 ಆಗಿ ಉಳ್ಕೊಂಡ್ಬಿಡ್ತೀನಿ ಕಣ. ಯಾವ ಗಂಡನೋ ಹೆಂಡತಿ ಕಣ್ಣಲ್ಲಿ ಆ ಥರ ಇರೋಕ್ಕೆ ಇಷ್ಟಪಡ್ತಾನೆ. ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಅವಳು ಹೊಡಿಲಿ ಬೈಲಿ ಏನೇ ಅನ್ನಲಿ ನಾನು ಹೆಂಡ್ತಿನೇ ಅಲ್ವೇ ನಾವು. ಅವಳಿಗೆ ಇಷ್ಟ ಆಗಂಗೆ ಬದುಕ್ಬೇಕು ನಾನು. HMT ಹೋಗು, ರೂಮಲ್ಲಿ
ಅಜ್ಜಿ ಮತ್ತೆ ಅಂಬಿ ಇದಾರೋ ಇಲ್ವಾ ನೋಡ್ಕೊ ಬಾ. ಸರಿ. ಕಮಲಿ, ನಾನು ನಿನ್ನ ಹತ್ರ ಮಾತಾಡಬೇಕು. ನಿನಗೆ ಹೇಳ್ತಿರೋದು. ನಾನು ನಿನ್ನ ಹತ್ರ ಕೇಳ್ದೆ ಬಂದಿದ್ಯಲ್ಲ, ಅದೇನಂತ ಹೇಳ್ಬಿಟ್ಟೋಗು. ಅದು ಆಗ್ಲೇ ನಾನು ನಿನ್ನ ಹತ್ರ ಏನೇನು ಮಾತಾಡಿದ್ನೋ ಅದನ್ನೆಲ್ಲ ನಿನ್ನ ತಲೆಗೆ ಹಾಕೋಬೇಡ. ನಿನಗೇ ಗೊತ್ತಲ್ವಾ ನಾನು ಸ್ವಲ್ಪ ಹೇಗೋ ಬಿಹೇವ್ ಮಾಡ್ತೀನಿ ಅಂತ. ಗೊತ್ತು, ಸೆಂದಾಗೆ ಗೊತ್ತು. ಕಮಲಿ, ನಾನು ಹೇಳಿದನ್ನ ಸೀರಿಯಸ್ ಆಗಿ ತಗೋಬೇಡ. ಸಮ್ಟೈಮ್ಸ್ ನಾನು ಮಾತಾಡಿದ ಮೇಲೆ ಏನು ಹೇಳಿದೆ ಅಂತ ನಾನೇ ಯೋಚನೆ ಮಾಡ್ತೀನಿ. 100ರಲ್ಲಿ 40 ಮಾತಿಗೆ ಅರ್ಥನೇ ಇರಲ್ಲ. ಆ 40ರಲ್ಲಿ ಒಂದು ಆಗ್ಲೇ ಆಡಿದ್ನಲ್ಲ ಆ ಮಾತು. ನಿನಗೆ ಗೊತ್ತಲ್ವಾ ಕಮಲಿ, ನಾನು ಸ್ವಲ್ಪ ಯಾಕೆ ಕಮಲಿ ನನ್ನ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ಯಾ? ನನ್ನ ಮೇಲೆ ಕೋಪನಾ? ಕಮಲಿ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ನೋಡನಿಕ, ನನ್ನ ತವ ಮಾತಾಡೋದಿದ್ರೆ ಸತ್ಯ ಮಾತಾಡು, ಹಿಂಗೆಲ್ಲ ನಾಟಕ ಮಾಡಬೇಡ. ನಾನು ಸತ್ಯನೇ ಮಾತಾಡ್ತಿರೋದು. ನಾನು ಯಾಕೆ ಸುಳ್ಳು ಹೇಳಿ?